ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಬನ್ನಿ ಇವತ್ತು ರವಾ ದೋಸೆ ರೆಸಿಪಿ ನೋಡೋಣ. ಇದಕ್ಕೆ ಮೊದಲನೇದಾಗಿ ಸ್ವಲ್ಪ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ರವೆ, ಸಣ್ಣ ರವೆ ತೊಗೊಳ್ತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಳ್ಳೋಣ. ಆನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಸಣ್ಣ ಕಟ್ ಮಾಡಿರಬೇಕು. ಎಷ್ಟು ಸಣ್ಣ ಚಾಪ್ ಮಾಡಿರ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಸ್ವಲ್ಪ ಇದಕ್ಕೆ ನೀರು ಹಾಕಿ ಫಸ್ಟ್ ಕಲಿಸ್ಕೊಂಡು ಆಮೇಲೆ ಅರ್ಧ ಕಪ್ಪು ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಚೂರು ಗಂಟಿಲ್ದಂಗೆ ತೆಳ್ಳಗೆ ಕಲಿಸ್ಬೇಕು. ಓಕೆನಾ? ಮಾಮೂಲಿ ದೋಸೆ ಹಿಟ್ಟಿನ ಹದದಲ್ಲಿ ಇದು ಬರೋಲ್ಲ. ಇದಕ್ಕೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರಬೇಕು. ನೀರು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. 1:3, 1:4 ಈ ಥರ ಹಾಕ್ಕೊಳ್ಳಿ. ನೋಡಿ, ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ನೋಡಿ, ಇದು ಕಲಸಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಯೋಕೆ ಬಿಡಬೇಕು. ಆಯಿತಾ? ಉಪ್ಪು ಹಾಕ್ಕೊಂಡೆ ನಾನು. ಆನಂತರ ಚೆನ್ನಾಗಿ ಕಾದಿರೋ ತವ ಮೇಲೆ ನೋಡಿ, ಈ ರೀತಿ ಜಸ್ಟು ಹಿಂಗೆ ಹಾಕೋದಷ್ಟೆ, ಫಿಲ್ ಮಾಡ್ಕೊಳ್ತಾ ಬರೋದು ತವಾನ. ಆನಂತರ ಸುತ್ತಲೂ ಎಣ್ಣೆ ಹಾಕ್ಕೊಂಡು ಒಂದು 2 ಸೆಕೆಂಡ್ ಮುಚ್ಚಿಟ್ಟು ಚೆನ್ನಾಗಿ ಗರಿಗರಿಯಾಗಿ ಬೆಂದು ಬರುತ್ತೆ. ಆವಾಗ ರವೆ ದೋಸೆ ರೆಡಿ. ಟೇಸ್ಟಿ ಕ್ರಿಸ್ಪಿ ರವಾ ದೋಸೆ.